ಒಂದ್ ಟೈಮ್ ಅಲ್ಲಿ ಮಿಡ್ ಸೈಜ್ SUV ಬೇಕು ಅಂತ ಹೇಳಿದ್ರೆ ಜನ ಎಲ್ಲ ಹೋಗ್ಬಿಟ್ಟು ಡೆಸ್ಟರ್ ನ ತಗೊಂತಿದ್ರು. ಆದ್ರೆ ಈ ಕ್ರೆಟಾ, ಸೆಲ್ಟಾಸ್ ಮತ್ತೆ ಗ್ರ್ಯಾಂಡ್ ವಿಟಾರಾ ಬಂದ್ಬಿಟ್ಟು ಅದ್ರ ಸೆಗ್ಮೆಂಟ್ ನೇ ಅಲ್ಲಾಡಿಸ್ಬಿಡ್ತು. ಅಂಡ್ ರೆನೋ ಡೆಸ್ಟರ್ ಸ್ವಲ್ಪ ಕಮ್ಮಿ ಆಗ್ತಾ ಬಂತು ಸೇಲ್ಸ್ ಅಲ್ಲಿ. ರೆನೋ ಡೆಸ್ಟರ್ ನ ಏನು ತಗೊಂತಿದ್ರು ಅಂತ ಹೇಳಿದ್ರೆ ಅದ್ರ ಆಫ್ ರೋಡ್ ಕೆಪಬಿಲಿಟೀಸ್ ಇರ್ಬೋದು, ಅದ್ರ ರಫ್ ಅಂಡ್ ಟಫ್ ಲುಕ್ ಇರ್ಬೋದು, ಮತ್ತೆ ಅದ್ರ ಪ್ರೀಮಿಯಂ ಲುಕ್ಸ್ ಅಂತ ಹೇಳಿದ್ರೆ ಒಂದ್ಸಲ ಬಲ್ಕ್ ಆಗಿತ್ತಲ್ಲ, ಅದ್ರ ಲುಕ್ಸ್ ನೋಡೇ ಜನ ತಗೊಂತ ಇದ್ರು. ನಿಮಗೆ ಪ್ರಶ್ನೆ ಬರ್ಬೋದು, ಈ ಡೆಸ್ಟರ್ ಕ್ರೆಟಾ ಸೆಲ್ಟಾಸ್ ಗೆ ಬೀಟ್ ಮಾಡುತ್ತಾ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಹಲೋ, ನನ್ನ ಹೆಸರು ಯಶಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಕನ್ನಡಿಗ ಚಾನಲ್. ಹಳೆ ಡೆಸ್ಟರ್ ಒಂದು ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ ಹೇಳೋದಾದ್ರೆ ಅದ್ರ ಸಸ್ಪೆನ್ಷನ್ ಇರ್ಬೋದು ಅಥವಾ ಅದರ ರಫ್ ಅಂಡ್ ಟಫ್ ಲುಕ್ ಇರ್ಬೋದು. ಈಗ ಥರ್ಡ್ ಜನರೇಷನ್ ಡೆಸ್ಟರ್ ಬಿಟ್ಟಿದ್ದಾರೆ ಅಂಡ್ ಇದು CMF B ಪ್ಲಾಟ್ಫಾರ್ಮ್ ಮೇಲೆ ಬಿಲ್ಡ್ ಆಗಿದೆ. ಇದರ ಹೊಸ ಡಿಸೈನ್, ಕ್ಯಾಬಿನ್ ಲುಕ್ಸ್ ಇರ್ಬೋದು, ಇಂಟೀರಿಯರ್, ಎಕ್ಸ್ಟೀರಿಯರ್, ಮೈಲೇಜ್ ಏನ್ ಕೊಡುತ್ತೆ, ಗ್ರೌಂಡ್ ಕ್ಲಿಯರೆನ್ಸ್ ಏನೇನು ಫೀಚರ್ಸ್ ಕೊಟ್ಟಿದ್ದಾರೆ ಅಂತ ಇವತ್ತಿನ ಕಂಪ್ಲೀಟ್ ವಿಡಿಯೋದಲ್ಲಿ ನೋಡೋಣ. ಇದರಲ್ಲಿ 5 ತರ ವೇರಿಯಂಟ್ ಬರುತ್ತೆ. ಒಂದು ಅಥೆಂಟಿಕ್, ಒಂದು ಎವಲ್ಯೂಷನ್, ಇನ್ನೊಂದು ಟೆಕ್ನೋ ಪ್ಲಸ್ ಅಂಡ್ ಐಕಾನಿಕ್ ಅಂತ 5 ವೇರಿಯಂಟ್ ಬರುತ್ತೆ. ಸೊ ಐಕಾನಿಕ್ ಇದೆಲ್ಲ ಅದು ಫುಲ್ಲಿ ಟಾಪ್ ಎಂಡ್ ಅಂಡ್ ಅಥೆಂಟಿಕ್ ಇದೆಲ್ಲ ಅದು ಬೇಸ್ ಮಾಡಲ್. ಎಕ್ಸ್ಟೀರಿಯರ್ ಡಿಸೈನ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಕಂಪ್ಲೀಟ್ಲಿ ಚೇಂಜ್ ಮಾಡಿದ್ದಾರೆ. ಫ್ರಂಟ್ ಅಲ್ಲಿ ನೋಡೋದಾದ್ರೆ ಡೆಸ್ಟರ್ ಅಂತ ದೊಡ್ಡದಾಗಿ ಬರೆದಿದ್ದಾರೆ ಅಂಡ್ ಹೆಡ್ಲೈಟ್ ಸೆಟಪ್ ಕೂಡ ಚೇಂಜ್ ಮಾಡಿದ್ದಾರೆ. ಒಂದು DRL ಕೊಟ್ಟಿದ್ದಾರೆ, 2 ಸ್ಟ್ರೈಟ್ ಆಗಿ ಬರೋಂಥದ್ದು ಅಂಡ್ ಬಂಪರ್ ಕೂಡ ರಿವೈಸ್ ಮಾಡಿದ್ದಾರೆ. ಬೋನೆಟ್ಸ್ ಮೇಲೆ ಒಳ್ಳೆ ಕಟ್ಸ್ ಅಂಡ್ ಕ್ರೀಸಸ್ ಹಾಕಿದ್ದಾರೆ ಅಂಡ್ ರೈನ್ ಸೆನ್ಸಿಂಗ್ ವೈಪರ್ಸ್ ಇರ್ಬೋದು ಅಂಡ್ ADAS ಲೆವೆಲ್ 2 ಕೂಡ ಕೊಡ್ತಾ ಇದ್ದಾರೆ. ಸೊ ಸೈಡಿಗೆ ಬರೋದಾದ್ರೆ ಇದರಲ್ಲಿ 17 ಇಂಚಸ್ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಬರುತ್ತೆ ಅಂಡ್ ನಿಮಗೆ ಬ್ಲಾಕ್ ಡಾಟ್ ORVMs ಬರುತ್ತೆ. ಡೋರ್ ಹ್ಯಾಂಡಲ್ಸ್ ಬಗ್ಗೆ ನೋಡೋದಾದ್ರೆ ನಿಮಗೆ ಒಂದು ಬಾಡಿ ಕಲರ್ ಡೋರ್ ಹ್ಯಾಂಡಲ್ಸ್ ಬರುತ್ತೆ. ರಿಯರ್ ಡೋರ್ ಬಗ್ಗೆ ನೋಡೋದಾದ್ರೆ ನಿಮಗೆ ರಿಯರ್ ಡೋರ್ ಹ್ಯಾಂಡಲ್ ಬಾಡಿದ ಇದ್ರ ಹತ್ರ ಕೊಟ್ಟಿದ್ದಾರೆ, ಕಿಟಕಿ ಹತ್ರ ಕೊಟ್ಟಿದ್ದಾರೆ ಅಂಡ್ ಇಟ್ ಲುಕ್ಸ್ ಗುಡ್. ಯಾವುದೇ ಗಾಡಿಗಳದ್ದು ಅದು ಮೇಲ್ಗಡೆ ಹೋದ್ರೆ ಡೋರ್ ಹ್ಯಾಂಡಲ್ ಸ್ವಲ್ಪ ಅಜೀಬಾಗಿ ಕಾಣುತ್ತೆ, ಬಟ್ ರೆನೋ ತುಂಬಾನೇ ವರ್ಕ್ ಮಾಡಿದ್ದಾರೆ ಅಂಡ್ ಇಟ್ ಲುಕ್ಸ್ ಗುಡ್ ಅಂತಾನೆ ಹೇಳ್ಬೋದು. ಇದರ ಹಿಂದ್ಗಡೆ ಡಿಸೈನ್ ನೋಡೋದಾದ್ರೆ ಇದರಲ್ಲಿ ಎಲ್ಲ ಕಂಪ್ಲೀಟ್ಲಿ ಫೀಚರ್ಸ್ ಕೊಟ್ಟಿದ್ದಾರೆ. ಹಂಗಂತ ಹೇಳಿದ್ರೆ ಶಾರ್ಪಿನ್ ಆಂಟಿನಾ ಇರ್ಬೋದು, ಐಮಾನ್ ಸ್ಟಾಪ್ ಲೈಟ್, ರಿಯರ್ ವೈಪರ್, ಡಿಫಾಗರ್ ಇರ್ಬೋದು, ಕನೆಕ್ಟಿಂಗ್ ಟೇಲೈಟ್ ಇರ್ಬೋದು, ರೆನೋ ಲೋಗೋ ಬರುತ್ತೆ ಅದ್ರ ಮಧ್ಯದಲ್ಲಿ, ಡೆಸ್ಟರ್ ಅಂತ ಬರ್ತಿದ್ದಾರೆ ಅಂಡ್ ಯಾವ ವೇರಿಯಂಟ್ ಅಂತ ಬರ್ತಿದ್ದಾರೆ. ಹಿಂದೆ 4 ಪಾರ್ಕಿಂಗ್ ಸೆನ್ಸರ್ ಬರುತ್ತೆ, ರಿಫ್ಲೆಕ್ಟರ್ ಬರುತ್ತೆ, ಹಿಂದೆ ಎಲೆಕ್ಟ್ರಾನಿಕ್ ಟೇಲ್ ಗೇಟ್ ಕೂಡ ಆಫರ್ ಮಾಡಿದ್ದಾರೆ. ಸೊ ಇದರಲ್ಲಿ ನೋಡೋದಾದ್ರೆ 518 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಸಿಗುತ್ತೆ ಅಂಡ್ ಬೂಟ್ ಆಲ್ಸೋ ತುಂಬಾನೇ ದೊಡ್ಡದಾಗಿದೆ. ಇದರಲ್ಲಿ ಲೈಟ್ ಕೂಡ ಕೊಟ್ಟಿದ್ದಾರೆ. ಇದರ ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಮಾತಾಡಿದ್ರೆ 212 mm ಬರುತ್ತೆ, ವಿಚ್ ಈಸ್ ಗುಡ್ ಫಾರ್ ಎವ್ರಿ ರೋಡ್ ಅಂತ ಹೇಳ್ಬೋದು. ಯಾವುದೇ ಬ್ಯಾಡ್ ರೋಡರ್ಸ್ ಇರ್ಬೋದು, ಬ್ಯಾಡ್ ಪ್ಯಾಚಸ್ ಇರ್ಬೋದು, ಆರಾಮ್ಸೆ ಕ್ಲಿಯರ್ ಮಾಡ್ತಾ ಹೋಗುತ್ತೆ. ಇಂಟೀರಿಯರ್ ನೋಡೋದಾದ್ರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಕ್ಚುಲಿ ಒಂದ್ ಸ್ವಲ್ಪ ಕಂಪ್ನಿಗಳು ಮಾತ್ರ ಮಾಡೋಕ್ಕಾಗೋದು ಹಿಂಗೆ ಎಕ್ಸ್ಟೀರಿಯರ್ ಮತ್ತೆ ಇಂಟೀರಿಯರ್ ಚೆನ್ನಾಗಿ ಡಿಸೈನ್ ಮಾಡಿ, ಅದು ರೆನೋ ಒನ್ ಆಫ್ ದೆಮ್ ಅಂತ ಹೇಳ್ಬೋದು. ಸ್ಟೇರಿಂಗ್ ವೀಲ್ ಬಗ್ಗೆ ನೋಡೋದಾದ್ರೆ ಸ್ಟೇರಿಂಗ್ ವೀಲ್ ಫ್ಲಾಟ್ ಬಾಟಮ್ ಸ್ಟೇರಿಂಗ್ ವೀಲ್ ಬರುತ್ತೆ ಅಂಡ್ ರೆನೋ ಲೋಗೋ ಬರುತ್ತೆ. ರೈಟ್ ಸೈಡ್ ಬರೋದಾದ್ರೆ ನಿಮಗೆ ವಾಲ್ಯೂಮ್ ಕಂಟ್ರೋಲ್ಸ್ ಬರುತ್ತೆ, ಲೆಫ್ಟ್ ಸೈಡ್ ಬರೋದಾದ್ರೆ ನಿಮಗೆ ADAS ಕಂಟ್ರೋಲ್ ಬರುತ್ತೆ. ನಿಮಗೆ ಒಂದು ಡೆಡಿಕೇಟೆಡ್ ವಾಲ್ಯೂಮ್ ಸ್ಲಾಟ್ ಕೊಟ್ಟಿದ್ದಾರೆ ಅಂಡ್ ಇದರಲ್ಲಿ ADAS ಫೀಚರ್ಸ್ ಕೂಡ ಆಡ್ ಮಾಡಿದ್ದಾರೆ. ಅಂಡ್ ಕಾಕ್ಪಿಟ್ ಬಗ್ಗೆ ನೋಡೋದಾದ್ರೆ ಇದು 7 ಇಂಚಸ್ ಬರುತ್ತೆ. ಇದರಲ್ಲಿ ಫುಲ್ಲಿ ಡಿಜಿಟಲ್ ಅಂತ ಹೇಳೋದಾದ್ರೆ ಯಾವುದೇ ತರ ಅನಲಾಗೇ ಇಲ್ಲ ಅಂಡ್ ಇದರಲ್ಲಿ ಗೂಗಲ್ ಮ್ಯಾಪ್ಸ್ ಕೂಡ ತಗೊಂಡ್ಬಂದು ಹಾಕೊಬಹುದು ಅಂಡ್ 10.1 ಇಂಚಸ್ ಇನ್ಫೋಟೈನ್ಮೆಂಟ್ ಡಿಸ್ಪ್ಲೇ ಬರುತ್ತೆ. ಇದರಲ್ಲಿ ಆಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ ಆರಾಮಾಗಿ ಹಾಕೊಬಹುದು. ಸ್ವಲ್ಪ ಕೆಳಗಡೆ ಬರೋದಾದ್ರೆ ನಿಮಗೆ AC ಕಂಟ್ರೋಲ್ಸ್ ಬರುತ್ತೆ, 2 USB ಪೋರ್ಟ್ ಬರುತ್ತೆ, ಒಂದು 12 ವೋಲ್ಟ್ ಸಾಕೆಟ್ ಬರುತ್ತೆ ಅಂಡ್ ವೈರ್ಲೆಸ್ ಚಾರ್ಜಿಂಗ್ ಕೂಡ ಆಪ್ಷನ್ ಇದೆ. ಕೆಳಗಡೆ ಬರೋದಾದ್ರೆ ನಿಮಗೆ ಗೇರ್ ಬಾಕ್ಸ್ ಇರ್ಬೋದು ಅಥವಾ ಗೇರ್ ಸೆಲೆಕ್ಟರ್ ಇರ್ಬೋದು, ಅದು ತುಂಬಾ ಪ್ರೀಮಿಯಂ ಆಗಿ ಕೊಟ್ಟಿದ್ದಾರೆ. ಸ್ವಲ್ಪ ಕೆಳಗಡೆ ಹೋದ್ರೆ ಆರ್ಮ್ರೆಸ್ಟ್ ಬರುತ್ತೆ ಅಂಡ್ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ಸ್ ಬರುತ್ತೆ. ಕಂಫರ್ಟ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ, ವೆಂಟಿಲೇಟೆಡ್ ಫ್ರಂಟ್ ಸೀಟ್ ಬರುತ್ತೆ, ವೈರ್ಲೆಸ್ ಚಾರ್ಜಿಂಗ್, ಡ್ಯುಯಲ್ ಝೋನ್ AC ಕ್ಲೈಮೇಟ್ ಕಂಟ್ರೋಲ್, ambient ಲೈಟ್ ಬರುತ್ತೆ, ಟೈಪ್ C ಫಾಸ್ಟ್ ಚಾರ್ಜಿಂಗ್ ಅಂಡ್ 60/40 ಸ್ಪ್ಲಿಟ್ ಬರುತ್ತೆ. ಯಾರಿಗೂ ರೆನೋ ಡೆಸ್ಟರ್ ಅಲ್ಲಿ ಲೆಗ್ ಸ್ಪೇಸ್ ಬಗ್ಗೆ ಟೆನ್ಷನ್ ಇರಲಿಲ್ಲ ಹಿಂದ್ಗಡೆ, ಯಾಕಂತ ಹೇಳಿದ್ರೆ ಇದೊಂದು ದೊಡ್ಡ ಗಾಡಿ. ಸೊ ಲೆಗ್ ಸ್ಪೇಸ್ ಇರ್ಬೋದು, ಹೆಡ್ ಸ್ಪೇಸ್ ಇರ್ಬೋದು, ತುಂಬಾನೇ ಸಿಗ್ತಾ ಇತ್ತು. ಹಿಂದೆ ರಿಯರ್ AC ವೆಂಟ್ಸ್ ಬರುತ್ತೆ ಅಂಡ್ ನಿಮಗೆ ಗ್ರಾಬ್ ಹ್ಯಾಂಡಲ್ಸ್, ವೈಟ್ ಲೈಟ್ಸ್ ಮತ್ತೆ ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ. ಇದರ ಸೇಫ್ಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಸ್ಟ್ಯಾಂಡರ್ಡ್ ಆಗಿ ಎಲ್ಲ ವೇರಿಯಂಟ್ 6 ಏರ್ ಬ್ಯಾಗ್, ESC, ಇಲ್ಲೋಲ್ಡ್ ಅಸಿಸ್ಟ್, ಐಸೋಫಿಕ್ ಚಾಯ್ಸ್ ಮೌಂಟ್ ಮತ್ತೆ 4 ಡಿಸ್ಕ್ ಬ್ರೇಕ್ ಸಿಗುತ್ತೆ. ಮತ್ತೆ ಟಾಪ್ ವೇರಿಯಂಟ್ ಗೆ ಹೋಗೋದಾದ್ರೆ ADAS, ಭಾರತ್ ಕ್ಯಾಪ್ ಅಲ್ಲಿ 5 ಸ್ಟಾರ್ ಸೇಫ್ಟಿ ಸಿಕ್ಕಿದೆ. ಇದರಲ್ಲಿ 3 ತರ ಇಂಜಿನ್ ಬರುತ್ತೆ. 3 ತರದಲ್ಲಿ 2 ತರ ಬಿಟ್ಟಿದ್ದಾರೆ, ಇನ್ನೊಂದ್ ತರ ನವೆಂಬರ್ ಅಷ್ಟೊತ್ತಿಗೆ ಬಿಡ್ತೀನಿ ಅಂತ ಹೇಳಿದ್ದಾರೆ. ಅದು ಹೈಬ್ರಿಡ್ ವೇರಿಯಂಟ್. ಸೊ ಈಗ 2 ತರ ಯಾವ್ದು ಅಂತ ಹೇಳಿದ್ರೆ 1 ಲೀಟರ್ ಟರ್ಬೋ ಇಂಜಿನ್, ಇದು 100 PS ಆಫ್ ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನೊಂದು 1.3 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್, ಇದು 163 PS ಆಫ್ ಪವರ್ ಮತ್ತೆ 280 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇದು 6 ಸ್ಪೀಡ್ ಮ್ಯಾನ್ಯುಯಲ್ ಮತ್ತೆ 6 ಸ್ಪೀಡ್ ಆಟೋಮೆಟಿಕ್ ಕೂಡ ಸಿಗುತ್ತೆ. ಇದರ ಮೈಲೇಜ್ ಬಗ್ಗೆ ಮಾತಾಡೋದಾದ್ರೆ ಅದು ಆಲ್ಮೋಸ್ಟ್ 16 to 18 ಅಂತ ಕಂಪನಿ ಹೇಳುತ್ತೆ. ಅರೌಂಡ್ ನಿಮಗೆ 12 ಇಂದ 14 ಆನ್ ರೋಡ್ ಸಿಗಬಹುದು. ಇದ್ರ ರೈವಲ್ಸ್ ಯಾರು ಅಂತ ಹೇಳಿದ್ರೆ ಕ್ರೆಟಾ, ಸೆಲ್ಟೋಸ್ ಮತ್ತೆ ಗ್ರ್ಯಾಂಡ್ ವಿಟಾರಾ. ಕ್ರೆಟಾ ಯಾರು ತಗೊಂತಾರೆ ಅಂದ್ರೆ ಸ್ವಲ್ಪ ಇಂಟೀರಿಯರ್ ಪ್ರೀಮಿಯಂ ಫೀಚರ್ಸ್ ಬೇಕು ಅನ್ನೋ ಕ್ರೆಟಾ ತಗೊಂತಾರೆ. ಸೆಲ್ಟೋಸ್ ಯಾರು ತಗೊಂತಾರೆ ಅಂದ್ರೆ ಸ್ವಲ್ಪ ಸ್ಪೋರ್ಟಿ ಲುಕ್ ಇರೋ ಸೆಲ್ಟೋಸ್ ತಗೊಂತಾರೆ. ಅಂಡ್ ಗ್ರ್ಯಾಂಡ್ ವಿಟಾರಾ ಯಾರು ತಗೊಂತಾರೆ ಅಂದ್ರೆ ಯಾರ್ಯಾರಿಗೆ ಮೈಲೇಜ್ ಬೇಕು ಮತ್ತೆ ಮಾರುತಿ ಸರ್ವಿಸ್ ನೆಟ್ವರ್ಕ್ ಬೇಕು ಅವರೆಲ್ಲ ಗ್ರ್ಯಾಂಡ್ ವಿಟಾರಾ ತಗೊಂತಾರೆ. ಇದರ ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಬಗ್ಗೆ ಮಾತಾಡೋಣ. ಕಂಪ್ಲೀಟ್ಲಿ ಫ್ರೆಶ್ ಲುಕ್ ಕೊಟ್ಟಿದ್ದಾರೆ, ಯಾವುದೇ ತರ ಹಳೆ ಗಾಡಿಯಿಂದ ಎತ್ಬಿಟ್ಟು ಹೊಸದಾಗಿ ಇಂಪ್ಲಿಮೆಂಟ್ ಮಾಡಿಲ್ಲ. ಇದರಲ್ಲಿ ಪ್ರೀಮಿಯಂ ಇಂಟೀರಿಯರ್ ಮತ್ತೆ ಎಕ್ಸ್ಟೀರಿಯರ್ ಕೂಡ ಪ್ರೀಮಿಯಂ ಆಗಿ ಕಾಣ್ತಾ ಇದೆ.
ಪವರ್ಫುಲ್ 163 PS ಆಫ್ ಪವರ್ ಟರ್ಬೋ ಇಂಜಿನ್ ಕೊಟ್ಟಿದ್ದಾರೆ. 212mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ADAS ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ನೆಗೆಟಿವ್ಸ್ ಏನೇನಂತ ಹೇಳಿದ್ರೆ ಇದರಲ್ಲಿ ಡೀಸೆಲ್ ಆಪ್ಷನ್ ಬರೋದೇ ಇಲ್ಲ. ಹೈಬ್ರಿಡ್ ವರ್ಷನ್ ಈಗ ಸದ್ಯಕ್ಕೆ ಇಲ್ಲ ಅಂತ ಹೇಳ್ತಾ ಇದಾರೆ. ಮೋಸ್ಟ್ ಆಫ್ ನವೆಂಬರ್ ಅಷ್ಟೊತ್ತಿಗೆ ಬರುತ್ತೆ. ಅಂಡ್ ರೆನಾಲ್ಟ್ ಇನ್ ಸರ್ವಿಸ್ ನೆಟ್ವರ್ಕ್, ರೆನಾಲ್ಟ್ ಸರ್ವಿಸ್ ನೆಟ್ವರ್ಕ್ ಸ್ವಲ್ಪ ಕಮ್ಮಿ ಇದೆ. ಯಾಕಂತ ಹೇಳಿದ್ರೆ ಈಗ ಟೇರ್ 1 ಸಿಟೀಸ್ ಅಲ್ಲಿ ತುಂಬಾ ಸಿಗ್ಬೋದು, ಟೇರ್ 2 ಅಲ್ಲೂ ಸಿಗ್ಬೋದು, ಟೇರ್ 3 ಅಂತೂ ಸಿಗೋದೇ ಇಲ್ಲ. ಆನೆಸ್ಟ್ ಆಗಿ ಹೇಳಿದ್ರೆ ರೆನಾಲ್ಟ್ ಡಿಸ್ಟರ್ ಎಕ್ಸ್ಟೀರಿಯರ್ ಇಂಟೀರಿಯರ್ ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿದೆ. ನಿಮ್ ಬಜೆಟ್ ಏನಾರ 12 ರಿಂದ 20 ಲಕ್ಷ ರೂಪಾಯಿ ಎಕ್ಸ್ ಶೋರೂಮ್ ಬಜೆಟ್ ಇದ್ರೆ ನೀವು ಖಂಡಿತ ಈ ಗಾಡಿನ ತಗೊಬಹುದು. ಇದರ ಲುಕ್ಸ್ ಕೂಡ ಚೆನ್ನಾಗಿದೆ, ಸಸ್ಪೆನ್ಷನ್ ಕೂಡ ಚೆನ್ನಾಗಿದೆ, ಇಂಜಿನ್ ಗಳು ಚೆನ್ನಾಗಿದೆ, ಅಂಡ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೇಫ್ಟಿ ಕೂಡ ಇದೆ. ಅಂಡ್ ರೆನೋ ಡಸ್ಟರ್ ಈ ಪ್ರಾಡಕ್ಟ್ ಇಟ್ಕೊಂಡು ನನ್ನ ಪ್ರಕಾರ ಮಾರ್ಕೆಟ್ ನ ಕಿಲ್ ಮಾಡ್ತಾರೆ ಅಂತ ನನ್ನ ಅನಿಸಿಕೆ. ನಿಮ್ ಫ್ರೆಂಡ್ಸ್ ಏನಾರ ರೆನೋ ಡಸ್ಟರ್ ತಗೊಬೇಕಂತ ಇದ್ರೆ ಈ ವಿಡಿಯೋನ ಅವ್ರಿಗೆ ಕಳಿಸಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಬಾಯ್ ಬಾಯ್.